ಸಂಬಂಧಪಟ್ಟಂಥವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ಹಿಂಗೆ ಏಕಾಏಕಿ ನುಗ್ಗಿ ದರೋಡೆ ಮಾಡ್ತಾರೆ ಅಂತಂದರೆ ಹಿಂಗೆ. ಈಗ ಇಬ್ಬರು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದಾರಂತೆ, ಗುರುತಿಸಿದ್ದಾರೆ, ಅವರ ಬೆನ್ನು ಹತ್ತಿದಾರಂತೆ ಪೊಲೀಸರು. ಒಂದೆರಡು ದಿನದಲ್ಲಿ ಅವರನ್ನ ಹಿಡಿಯಲಾಗುತ್ತೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಇದರದ್ದು ಅವರು ಇಬ್ಬರು ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅವರು ಈಗ ಅವ್ರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ. ಫಾಲೋಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದರು, ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕ್ಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗುತ್ತೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹಣ ಟ್ರಾನ್ಸ್ಪೋರ್ಟ್ ATMಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ಅದು ವೆಹಿಕಲ್ನಲ್ಲಿ. ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಸೊ ಅದನ್ನು ನೋಡಿಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಾಗೆ ಮೋಟ್ರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೊರಟಿದ್ದಾರೆ. ಹೋಗಿ ಆಮೇಲೆ ಅದನ್ನು ಬಾಕ್ಸನ್ನು ಇದು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿಕೊಂಡೆಲ್ಲ ಏನೇನೋ ನಡೆದಿದೆ.